ಇಲ್ಲಿ ಕಾಣ್ತಾ ಇರೋ ಎಲ್ರು ಅಂದ್ರೆ ಆಗ್ಲೇ ನಾವು ಪ್ರೆಸ್ ಮೀಟ್ ಶುರು ಮಾಡೋದಕ್ಕಿಂತ ಮುಂಚೆ ಫೋಟೋ ತೆಗೆಸ್ಕೊತಾ ಇರ್ಬೇಕಾದ್ರೆ ನಮ್ಮ ಮೋಕ್ಷಣ ಹೇಳ್ತಾ ಇದ್ರು, ಆರ್ಟಿಸ್ಟ್ ಗಳು ಯಾರ್ಯಾರು ಇದಾರೋ ಅವರೆಲ್ಲ ಕಾಣಿಸ್ಕೊಳ್ಳಿ ಅಂತ. ಸರ್ ಎಲ್ಲಾರು ಆರ್ಟಿಸ್ಟೇ ಅಂದೆ. ಹೌದಾ, ಇಷ್ಟು ಜನನ ಅಂದ್ರು. ಹ್ಞೂ ಸರ್, ಈ ಸಿನಿಮಾದಲ್ಲಿ ಹೀರೋ ಇಲ್ಲ, ಹೀರೋಯಿನ್ ಇಲ್ಲ, ಆದ್ರೆ ನನ್ನ ಮಗಂದು 2.5 ಗಂಟೆ ಸಿನಿಮಾ ಅಂದ್ರೆ ಅದು ಎಲ್ಲಾದ್ರಲ್ಲಿ ಇವ್ರು ಅಷ್ಟು ಜನ ದೇ ಆರ್ ಗೋಯಿಂಗ್ ಟು ಬಿ ದಿ ಹೀರೋಸ್ ಅಂಡ್ ಹೀರೋಯಿನ್ಸ್ ಆಫ್ ದಿಸ್ ಫಿಲ್ಮ್. ಏನೋ ದಟ್ ಈಸ್ ದಿ ಹೋಲ್ ಐಡಿಯಾ. ಯಾಕೆ ಅಂತಂದ್ರೆ ಈಗ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲಾ ಪಾತ್ರಗಳು ಇಲ್ಲಿ ಯಾರ್ಯಾರಿದ್ದಾರೆ ಅವರನ್ನ ನಾನ್ ಸೆಲೆಕ್ಟ್ ಮಾಡಿದ್ದಲ್ಲ, ಅವರೆಲ್ಲ ಅವರೇ ಈ ಪಾತ್ರಕ್ಕೆ, ಈ ಸಿನಿಮಾಗೆ ಸೆಲೆಕ್ಟ್ ಮಾಡ್ಕೊಂಡವ್ರು ಟೋಟಲಿ. ಜಾಸ್ತಿ ನಾನು ಮಾತಾಡೋದನ್ನ ಬಿಟ್ಟು ಹಾಗೆ ಮೈಕ್ ನ ಪಾಸ್ ಮಾಡ್ತಾ ಇರ್ತೀನಿ. ಮುಖ್ಯವಾಗಿ ಅಂದ್ರೆ ಒಂದು ಆರ್ಡರ್ ಎಲ್ಲಿಂದ ಶುರು ಮಾಡ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಕಾಜಲ್ಲಿ ಇಲ್ಲೇ ಇಲ್ಲಿಂದನೇ ಕೊಡ್ತಾ ಇರ್ತೀನಿ. ಎಲ್ಲಾರು ಅವ್ರವ್ರ ಪಾತ್ರಗಳ ಹೆಸರನ್ನ ಹೇಳ್ಕೊಂಡು ಮಾತಾಡ್ತೀನಿ. ಮೊದಲನೇದಾಗಿ ಡಿಜಿಟಲ್ ಮೀಡಿಯಾ ಹಾಗೂ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಹಾರ್ಟ್ಲಿ ವೆಲ್ಕಮ್. ನನ್ನ ಹೆಸರು ಪ್ರದೀಪ್ ರೋಷನ್ ಅಂತ. ಈ ಸಿನಿಮಾದಲ್ಲಿ ಒಂದು ಖತರ್ನಾಕ್ ಕಿಲಾಡಿ ಕಾಜಲ್ ಅಂತ ಒಂದು ಪಾತ್ರ ಮಾಡಿದ್ದೀನಿ ಅಷ್ಟೇ. ಆ ಸಿನಿಮಾ ಏನ್ ಮಾಡಿದ್ದೀನಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಇಷ್ಟರಲ್ಲಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್, ನನ್ನ ಹೆಸರು ರಾಘವರಾಮ್ ಅಂತ. ನಂದು ಉತ್ತರ ಕರ್ನಾಟಕ ಗುಲ್ಬರ್ಗ ಸರ್. ನಾನು ಇದರಲ್ಲಿ ಮಜ್ಜಿಗೆ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್. ಈಗ ಹೆಂಗಿದ್ದೀನಿ ಡೀಸೆಂಟ್ ಆಗಿ ಇದೇ ತರ ಕ್ಯಾರೆಕ್ಟರ್ ನಾನು ಅದರಲ್ಲಿ ಏನು ಕಿರಿಕಿರಿ ಮಾಡದೇನೆ ಡೀಸೆಂಟ್ ಆಗಿ ಒಬ್ಬ ತಾಯಿಗೆ ಒಬ್ಬ ಮಗ ಹೆಂಗಿರ್ತಾನೋ ಮನೇಲಿ ಅದೇ ತರ ಕ್ಯಾರೆಕ್ಟರ್ ಮಾಡಿರೋ ನಾನು. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ ಸರ್. ತುಂಬಾ ಇಂಟ್ರೆಸ್ಟೆಡ್ ಎಲ್ಲಾ ಸೇರ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ಅಂದ್ರೆ ಇದಕ್ಕೆ ಅಂತ ಏನು ನಾವು ಟೀಮ್ ಸೇರ್ಕೊಂಡಿದೀವಲ್ಲ, ಎಷ್ಟು ಅದ್ಭುತವಾಗಿ ಸಿನಿಮಾ ಬಂದಿದೆ ಅಂದ್ರೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಒಂದೊಂದು ಕ್ಯಾರೆಕ್ಟರ್ಗಳು ಎಷ್ಟು ಅದ್ಭುತವಾಗಿ ಬಂದಿದೆ. ಹೀರೋಗಳು ಅಂತ ಏನಿದಾರಲ್ಲ ಸರ್, ಇಲ್ಲಿ 14 ಜನ ಇದಾರೆ ಹೀರೋ ಸರ್. ಒಬ್ಬ ಹೀರೋ, ಒಬ್ಬಳು ಹೀರೋಯಿನ್ ಇರ್ತಾರೆ. ನಮ್ಮಲ್ಲಿ 14 ಜನ ಹೀರೋಯಿನ್ ಇದಾರೆ, ಹೀರೋಗಳಿದ್ದಾರೆ. ಅವ್ರ ಎಲ್ಲರೂ ಇಲ್ಲಿದ್ದಾರೆ ಸ್ಟೇಜ್ ಮೇಲೆ. ಎಲ್ಲರೂ ಪ್ರೀತಿಯಿಂದ ಕೆಲಸ ಮಾಡಿದ್ದಕ್ಕೆ ಅಂತಾರೆ ಸರ್. ಪ್ರೀತಿಯಿಂದ ಕೆಲಸ ಸ್ಟಾರ್ಟ್ ಮಾಡಿದಾಗ ಒಂದು ಸಿನಿಮಾನೇ ಅದೇನ್ ಬೇಕು ಅದು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಕಂಟ್ರಿ ಮೇಡ್ ಸರ್. ಎಲ್ರೂ ಪ್ರೀತಿಯಿಂದ ಕೆಲಸ ಮಾಡಿ ಒಂದು ಅದ್ಭುತವಾಗಿ ಸಿನಿಮಾ ತಂದಿದ್ದೀವಿ ಸರ್ ಇಲ್ಲಿವರೆಗೂ. ಇನ್ನು ಮೇಲೆ ನೀವು ತಗೊಂಡ್ ಹೋಗ್ಬೇಕು ಸರ್. ಮೀಡಿಯಾ ಮಿತ್ರರಾಗ್ಲಿ, ನಮ್ಮ ಎಲ್ಲಾ ಕನ್ನಡ ಪ್ರೇಕ್ಷಕರಾಗ್ಲಿ ಎಲ್ಲ ತಗೊಂಡ್ ಹೋಗ್ಬೇಕು. ಅದು ಸಪೋರ್ಟ್ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು ಸರ್. ಸರ್, ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಈ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ಆಗಿ ಆಕ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. 2 ಮೈಕ್, ಯಾಕಂದ್ರೆ ಜೋಕರ್ ಜಾನಿ ಅಲ್ಲ, 1 ಮೈಕ್ ಸಾಕಾಗಲ್ಲ, ಅಷ್ಟೇ ಹೆವಿ ನನ್ನ ಪಾತ್ರ ಕೂಡ. ಅಂಡ್ ಎಲ್ಲರೂ ಸಖತ್ತಾಗಿದೆ ಈ ಪಿಕ್ಚರ್. ನೋಡೋಣ. ನಮಸ್ಕಾರ, ನನ್ನ ಹೆಸರು ಕುಲದೀಪಕ್. ಕಂಟ್ರಿ ಮೇಡ್ ಸಿನಿಮಾದಲ್ಲಿ ಪಂಚಪ್ರಸಾದಿ ಅನ್ನೋ ಪಾತ್ರನ ನಿರ್ವಹಿಸ್ತಾ ಇದ್ದೀನಿ. ಪಂಚಪ್ರಸಾದಿಗೆ 2 ಕನಸಿರುತ್ತೆ. ಒಂದ್ ಕಡೆ ಪ್ಯಾನ್ ಇಂಡಿಯಾ ಸಿನಿಮಾ ಹೀರೋ ಆಗ್ಬೇಕು ಅಂತ, ಇನ್ನೊಂದ್ ಕಡೆ ಉದಯೋನ್ಮುಖ ರಾಜಕಾರಣಿ ಆಗ್ಬೇಕು ಅಂತ. ಆದ್ರೆ ಅವನು ಇವೆರಡು ಕ್ಷೇತ್ರಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನೆನಪಿನ ಶಕ್ತಿ, ಅದೇ ಅವನಿಗೆ ಇರೋದಿಲ್ಲ. ಸೊ ಈ ಒಂದು ಗೊಂದಲಗಳ ನಡುವೆ ಅವನ್ ಏನಾಗ್ತಾನೆ, ಅವನ ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನು, ಇದೆಲ್ಲ ಅವ್ನ ಕನ್ಸ್ ನನ್ಸಾಗತ್ತಾ ಅಥವಾ ಏನಾಗುತ್ತೆ ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಪಾತ್ರ. ಅಂಡ್ ನಮ್ಮ ನಿರ್ದೇಶಕರಾದ ಅರವಿಂದ್ ಕೌಶಿಕ್ ಸರ್ ಹೇಳ್ಬೇಕಂದ್ರೆ, ಯೂಶಲಿ ಅವರು ಡೈರೆಕ್ಟರ್ ಅನ್ನೋದಕ್ಕಿಂತ ಒಂದು ಸ್ಪೋರ್ಟ್ಸ್ ಟೀಮ್ ನ ಕೋಚ್ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಅವರು ಗಾಡಿ ನೋಡಿ ಸೆಲೆಕ್ಟ್ ಮಾಡಿಲ್ಲ, ಓಕೆ ಇದು 350cc 500cc ಅಂತ. ಎಲ್ಲಾ ಆಕ್ಟರ್ಸ್ನು ಕರೆಸಿ ಅವ್ರ ಕೆಪಾಸಿಟಿ ಎಷ್ಟಿದೆ ಅಂತ ತಿಳ್ಕೊಂಡು ಅದಕ್ಕೂ ಮೀರಿ ಅವ್ರಿಗೆ ಒಂದು ಚಾಲೆಂಜಿಂಗ್ ಆದ ಒಂದು ಪಾತ್ರವನ್ನ ಕೊಟ್ಟು ಎಲ್ರಿಗೂ ಸಹಾಯ ಮಾಡಿದ್ದಾರೆ, ಎಲ್ರಿಗೂ ತುಂಬಾ ಗೈಡ್ ಮಾಡಿದ್ದಾರೆ. ನಮ್ಮ ಎಲ್ಲಾ ತಂಡದಿಂದ ಅರವಿಂದ್ ಕೌಶಿಕ್ ಸರ್ಗೆ ಥ್ಯಾಂಕ್ ಯು. ಅಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ಲರೂ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್ ಮಂಜುನಾಥ್ ಅಂತ. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ಗೆ ಅರವಿಂದ್ ಸರ್ ಮತ್ತೆ ಶಿಲ್ಪಾ ಮೇಡಮ್, ನಾನು 3 ಜನ ಯಾವಾಗ್ಲೂ ತುಂಬಾ ಒಂದಷ್ಟು ಕೆಲಸಗಳಿಗೆ ಓಡಾಟ ಮಾಡ್ತಾನೆ ಇರ್ತೀವಿ. ಸೊ ಹಿಂಗೆ ಮಾತಾಡ್ತಾ ಸರ್ ನಾವೆಲ್ಲ ಸೇರ್ಕೊಂಡು ಒಂದ್ ಸಿನಿಮಾ ಮಾಡೋಣ ಸರ್, ನಾವೇ ಮಾಡೋಣ ಸರ್, ನೀವು ಮತ್ತೆ ಆಕ್ಟ್ ಮಾಡಿ ಅಂತ ನಾನು ತುಂಬಾ ವರ್ಷದಿಂದ ಹೇಳ್ಕೊಂಡು ಬರ್ತಾನೆ ಇದ್ದೆ. ಸೊ ಹಂಗೆ ಮಾತಾಡ್ತಾ ಸರ್ ಒಂದಷ್ಟು ಕತೆಗಳು ನಾವು ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಸರ್ ಎಲ್ಲೇ ಹೋದ್ರು ಟಕ್ಕಂದು ಅದೊಂದ್ ಕತೆ ಇನ್ನೊಂದ್ ಕತೆ ಮಾಡ್ತಾನೆ ಇರ್ತಾರೆ. ಸೊ ಹಿಂಗೆ ಮಾತಾಡ್ತಾ ಈ ತರ ಒಂದ್ ಮಾಡೋಣ ಅಂತ ಸುಮ್ನೆ ಹಂಗೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಇಲ್ಲಿ ಬಂದ್ ನಿಂತಿದೀವಿ. ಇಲ್ಲಿರೋರೆಲ್ರು ತುಂಬಾ ಹಾರ್ಡ್ ವರ್ಕ್ ಮಾಡಿ ಖುಷಿಯಿಂದ ಪ್ರೀತಿಯಿಂದ ಜೊತೆಗೆ ಅದ್ ಹೆಂಗ್ ಸಿನಿಮಾ ಮುಗೀತು ಅಂತಾನೆ ಗೊತ್ತಿಲ್ಲ. ಸೊ ನಮ್ಗೆಲ್ಲ
ತೆರೆ ಹಿಂದೆ ಒಂದಷ್ಟು ಜನ ಕೆಲಸ ಮಾಡಿದವ್ರಿಗೆ ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ನನ್ನ ಪಾತ್ರ ಬಂದು ಪಂಚೆ ಪ್ರಸಾದ್ ದೇವರ ಆಪ್ತ ಬಂಟ. ಈಗ ಹೆಂಗ್ ನಿಂತಿದ್ದೀನೋ ಹಂಗೆ ಸಿನಿಮಾ ಫುಲ್ ಇರ್ತೀನಿ. ಸೊ ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ನನ್ನ ಹೆಸರು BN ಬಾಬು ಅಂತ. ರಿಯಲ್ ಎಸ್ಟೇಟ್ ರುದ್ರ ಪಾತ್ರ ಮಾಡಿದ್ದೀನಿ ಸರ್. ಒಬ್ಬ ಅಸಾಮಾನ್ಯ ಸಂಘಟನೆಯಲ್ಲಿ ಅನಿರೀಕ್ಷಿತವಾಗಿ ಸಿಕ್ಕಾಗ ನಡೆಯುವಂತಹ ನೋವು ನಲಿವುಗಳ ಆಕ್ರಂದನೆಯ ಕ್ಯಾರೆಕ್ಟರ್ ನಂದು. ತುಂಬಾ ಥ್ಯಾಂಕ್ಸ್ ಸರ್. ಈ ಕ್ರೆಡಿಟ್ ಎಲ್ಲ ಶ್ರೀ ಅರವಿಂದ್ ಕೌಶಿಕ್ ಸರ್ ಅವರಿಗೆ ಸಲ್ಲುತ್ತೆ ಅಂತ ನಾನು ಸವಿನಯವಾಗಿ ಮನವಿ ಸಲ್ಲಿಸ್ತಿದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಸರ್ ಎಲ್ಲರಿಗೂ. ನನ್ನ ಹೆಸರು ಶ್ರೀನಾಥ್ ಅಂತ ಪಾವಗಡ. ನನಗೆ ಈ ಪಿಕ್ಚರಲ್ಲಿ ಮೆಡಿಕಲ್ ವಾಸನ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅರುಣ್ ಸರ್ ಅವರಿಗೆ ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.